ಗಾಯತ್ರಿಯ ಜಪಕ್ಕೆ ಪೂರ್ವಭಾವಿಯಾಗಿ ಮಾಡಬೇಕಾದಂಥ ನ್ಯಾಸಗಳನ್ನು ಈಗ ನೋಡಬೇಕು. ಅದರಲ್ಲಿ ಅಂಗನ್ಯಾಸವನ್ನು ಈಗ ನೋಡಬೇಕಾಗಿದೆ. ಕರನ್ಯಾಸವನ್ನು ಈ ಹಿಂದಿನ ಭಾಗದಲ್ಲಿ ನೋಡಿ ಮುಗಿಸಿದ್ದೇವೆ. ಅಂಗನ್ಯಾಸ ಅಂದರೆ ದೇಹದ ಬೇರೆ ಬೇರೆ ಅಂಗಾಂಗಗಳು, ಹೃದಯ, ಶಿರಸ್ ಮೊದಲಾದ ಅಂಗಾಂಗಗಳು. ಗಾಯತ್ರಿಯ ಮಂತ್ರವನ್ನೇ ಅದರ ಕೆಲವು ಮಂತ್ರದ ತುಣುಕುಗಳನ್ನು ಸವಿತುಹು ವರೇಣ್ಯಂ ಶಿಖಾಯೈ ಧೀಮಹಿ ಇತ್ಯಾದಿ ರೂಪವಾಗಿ ಒಂದೊಂದು ತುಣುಕನ್ನು ಹೇಳಿ ಒಂದೊಂದು ಅಂಗದಲ್ಲಿ ಭಗವಂತನನ್ನ ಧ್ಯಾನಿಸಬೇಕು. ಮತ್ತು ಆಯಾ ಅಂಗವಾಚಕವಾದ ಶಬ್ದ ಭಗವಂತನನ್ನು ಹೇಳ್ತದೆ ಹೇಗೆ ಅಂತ ಕೂಡ ಈಗ ನಾವು ನೋಡಬೇಕು. ಇಲ್ಲಿ ಬರುವ ಹೃದಯ, ಶಿರಸ್ ಇತ್ಯಾದಿ ಶಬ್ದಗಳಿಗೆ ಅರ್ಥವನ್ನು ನೋಡಿದ್ದೇವೆ ಹಿಂದೆನೆ. ತತ್ವನ್ಯಾಸ ಮಂತ್ರದ ವಿವರಣವನ್ನು ನೋಡುವಾಗ ನೋಡಿದ್ದೇವೆ. ಆದರೂ ಈಗ ಮತ್ತೊಂದು ಬಾರಿ ಅದೇ ಶಬ್ದಗಳಿಗೆ ಅರ್ಥ ನೋಡಬೇಕು. ತತ್ಸವಿತು ಹೃದಯಾಯ ನಮಃ ಅಂತ. ಹೃದಯ ಅನ್ನೋ ಶಬ್ದ ಭಗವಂತನನ್ನು ಹೇಗೆ ಹೇಳ್ತದೆ? ತತ್ಸವಿತು ಹೃದಯಾಯ ನಮಃ ಅಂತ ಹೇಳಿ ಹೃದಯವನ್ನು ಮುಟ್ಟಬೇಕು. ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿಬೇಕು. ಹೃದಯಶೇಷ ಆತ್ಮ, ಇದು ನಮಗೆಲ್ಲ ಗೊತ್ತಿದ್ದೇ ಇದೆ. ಬೃಹದಾರಣ್ಯಕ ಉಪನಿಷತ್ತಿನ 7ನೆಯ ಅಧ್ಯಾಯ, ಅಲ್ಲಿ ಈ ಚತುರ್ಥ ಬ್ರಾಹ್ಮಣ, 4ನೇ ಬ್ರಾಹ್ಮಣದಲ್ಲಿ ಭಾಷ್ಯದ ಭಾಗದಲ್ಲಿ ಆಚಾರ್ಯರು ಆ ಹೃದಯ ಶಬ್ದದ ಅರ್ಥವನ್ನು ವರ್ಣನೆ ಮಾಡ್ತಾರೆ. ಮತ್ತೆ ಈ 3ನೇ ಬ್ರಾಹ್ಮಣದಲ್ಲಿಯೂ ಕೂಡ ಇದರ ವರ್ಣನೆ ಇದೆ. ಏಷ ಪ್ರಜಾಪತಿ ಯದ್ ಹೃದಯಂ ಏತದ್ ಬ್ರಹ್ಮ ಏತತ್ ಸತ್ಯಂ ಅಂತ ಆ ಉಪನಿಷತ್ತು ಅವನನ್ನು ವರ್ಣನೆ ಮಾಡಿದೆ 3ನೇ ಬ್ರಾಹ್ಮಣದ ಆರಂಭದಲ್ಲಿ. ಈ ಭಗವಂತ ಪ್ರಜಾಪಾಲಕರಾಗಿದ್ದಾನೆ ಮತ್ತು ಹೃದಯ ಅಂತ ಕರೆಸ್ಕೊಂಡಿದ್ದಾನೆ. ಚತುರ್ಮುಖ ಬ್ರಹ್ಮನಿಗೂ ಹೃದಯ ಅಂತ ಹೆಸರಿದೆ, ಪರಮಾತ್ಮನಿಗೂ ಹೃದಯ ಅಂತ ಹೆಸರಿದೆ. ಅವನ್ಯಾಕೆ ಹೃದಯ? ಅದನ್ನ ಈಗಿಲ್ಲಿ ನೋಡಬೇಕು. ಹರಣಾದ್ ಯಜ್ಞ ಭಾಗಾದೇಹೆ. ಹೃ ಅಂದ್ರೆ ಅಪಹರಿಸುವಂಥದ್ದು ಅಂತ. ನಾವು ಕೊಟ್ಟ ಯಜ್ಞದ ಭಾಗಗಳನ್ನೆಲ್ಲ ಅವನು ಸ್ವೀಕಾರ ಮಾಡ್ತಾನೆ. ಕಿರಿಯರನ್ನ ಅಂತ ವಿಚಾರ ಮಾಡದೆ ಎಲ್ಲ ಭಕ್ತರು ಕೊಟ್ಟಂಥ ಯಜ್ಞದ ಭಾಗಗಳನ್ನೆಲ್ಲ ಆತ ಸ್ವೀಕಾರ ಮಾಡ್ತಾನೆ. ಹೀಗೆ ಯಜ್ಞದ ಭಾಗಗಳನ್ನ ಸ್ವೀಕರಿಸುವುದರಿಂದ ಹೃ, ಮತ್ತೆ ನಮಗೆ ಜ್ಞಾನಾದಿಗಳನ್ನು ಕೊಡುವುದರಿಂದ ದ ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ಕರ್ಮ ಫಲದಾಯಕನಾದ್ರಿಂದ ಭಗವಂತ ಯ ಅಂತ ಕರೆಸ್ಕೊಂಡಿದ್ದಾನೆ. ಯ ಅಂದ್ರೆ ಕೊಡುವವನು ಅಂತ ಅರ್ಥ. ಯಾನಾದ ಅವ್ಯವಧಾನೇನ ಹೃತಿ ದಾನ ಸ್ವರ್ಗಯಾನ ಪಾತ್ರಂ ಸ್ಯಾತ್ ತತ್ಪ್ರಸಾದತಃ. ಈ ಅರ್ಥವನ್ನು ತಿಳ್ಕೊಂಡವನು ಭಗವಂತನ ಅನುಗ್ರಹದಿಂದ ಐಶ್ವರ್ಯ ಪಡಿತಾನೆ, ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಈ ಎಲ್ಲ ಲಾಭಗಳು ಕೂಡ ಹೃದಯ ಶಬ್ದದ ಅರ್ಥವನ್ನು ತಿಳ್ಕೊಂಡಿದ್ದರಿಂದ ಸಾಧಕನಿಗೆ ಸಿಗ್ತವೆ. ಸ್ವಭಾಗ ಹರಣಾತ್ ದಾನಾತ್, ಸ್ವಭಾಗವನ್ನ ಸ್ವೀಕಾರ ಮಾಡುವುದರಿಂದ, ದಾನ ಕೊಡುವುದರಿಂದ, ಮತ್ತು ಫಲಾನಾಂ ಯಾಪನಾತ್, ಫಲವನ್ನು ಕೊಡುವುದರಿಂದ ಭಗವಂತ ಹೃದಯ ಅಂತ ಕರೆಸ್ಕೊಂಡಿದ್ದಾನೆ. ಹೃದಯಂ ಭಗವಾನ್ ವಿಷ್ಣು ಸತ್ಯಂ ಸದ್ಗುಣ ರೂಪತಃ ಇತಿ ಸತ್ತತ್ವೇ. ಇದೆಲ್ಲವೂ ಕೂಡ ಹೃದಯ ಶಬ್ದದ ಅರ್ಥವನ್ನು ವಿವರಿಸುವಂತಹ ಬೃಹದಾರಣ್ಯಕದ ಭಾಗ. ಹೃದಯ ಅಯತೆ ಅಂತ ಛಾಂದೋಗ್ಯ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲೂ ಕೂಡ ಹೃದಯ ಶಬ್ದದ ಅರ್ಥ ಇದೆ, ಇಲ್ಲ ಅಂತಲ್ಲ. ಈಗ ನಾವು ನೋಡಿರುವಂಥದ್ದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ, ಅದರ ಪ್ರತಿಫಲವನ್ನು ಕೊಡ್ತಾನೆ ಅಂತ ಇಲ್ಲಿ ಮಹತ್ವದ ಒಂದು ವರ್ಣನೆ ಬಂದಿರುವುದರಿಂದ ಅದನ್ನು ನೋಡಿದ್ದೇವೆ. ಮುಂದೆ ವರೇಣ್ಯಂ ಶಿರಸೇ ಸ್ವಾಹ. ಶಿರಸ್ ಶಬ್ದದ ಅರ್ಥವನ್ನ ಆಚಾರ್ಯಲ್ಲೂ ಹೇಳಲಿಲ್ಲ, ನಾವೇ ಅದನ್ನ ತಿಳ್ಕೊಳ್ಬೇಕು. ಎಲ್ಲಿ ಹೇಳಿದ್ದು ನನಗೆ ಕಂಡು ಬಂದಿಲ್ಲ. ಶಿ ಅಂದ್ರೆ ಶೇತೆ ಇತಿ ಶಿ. ವೈಕುಂಠಾದಿ ಲೋಕಗಳಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಆತ ಶಿ ಇದ್ದಾನೆ, ನೆಲೆ ಮಾಡಿಕೊಂಡಿದ್ದಾನೆ. ರ ಅಂದ್ರೆ ಸುಖ ಸ್ವರೂಪ, ಅಥವಾ ರಮಯತಿ ನಮಗೆ ಸುಖ ಕೊಡುವಂಥವನು, ನಮ್ಮ ಹೃದಯದಲ್ಲೇ ನೆಲೆ ಮಾಡಿಕೊಂಡು ನಮಗೆ ಸುಖ ಕೊಡುವಂಥವನು. ಆದ್ದರಿಂದ ಅವನೇ ಶಿರಸ್. ಮುಂದೆ ಭರ್ಗೋದೇವಸ್ಯ ಶಿಖಾಯೈ ವಷಟ್. ಆ ಭಗವಂತನನ್ನ ಶಿಖಾ ಎಂಬ ಶಬ್ದದಿಂದ ಧ್ಯಾನಿಸಬೇಕು. ಅದಕ್ಕೆ ನಾವು ಉಪಯೋಗ ಮಾಡಿಕೊಳ್ಳುವಂತಹ ಮಂತ್ರ ಭರ್ಗೋದೇವಸ್ಯ ಶಿಖಾಯೈ ವಷಟ್ ಅಂತ ಹೇಳಿ. ಶಿಖಾ ಅನ್ನೋ ಶಬ್ದಕ್ಕೆ ಏನರ್ಥ?
ಅದನ್ನು ಕೂಡ ಇಲ್ಲಿ ನೋಡಬೇಕು. ಶಿಖಾ ಅನ್ನೋ ಶಬ್ದಕ್ಕೂ ಕೂಡ ಆಚಾರ್ಯರು ಎಲ್ಲಿ ವರ್ಣನೆ ಮಾಡಿದಂತೆ ಕಾಣಿಸೋದಿಲ್ಲ ಯಾವುದೇ ಅರ್ಥ. ಅದಕ್ಕೆ ನಾವೇ ತಿಳ್ಕೊಳ್ಬೇಕು. ಶ್ರೀ ಅಂದ್ರೆ ಇರುವವನು ಅಂತ ಅರ್ಥ. ರ ಅಂದ್ರೂ ಜ್ಞಾನ ಸ್ವರೂಪ ಅಂತ ಹಿಂದೆ ನೋಡಿದ್ದೇವೆ. ಖ ಅಂದ್ರೂ ಜ್ಞಾನವೇ. ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತ ಹೀಗೆ ವರ್ಣನೆ ಮಾಡಿರೋದ್ರಿಂದ ಖ ಅನ್ನೋ ಶಬ್ದಕ್ಕೂ ಕೂಡ ಒಂದು ಜ್ಞಾನ ಸ್ವರೂಪ ಅನ್ನೋ ಅರ್ಥ ಸಿಗುವುದರಿಂದ ಭಗವಂತ ಶಿಖಾ ಅಂದ್ರೆ ಜ್ಞಾನ ಸ್ವರೂಪನಾಗಿದ್ದಾನೆ ಅಂತ ಅದರ ಅರ್ಥ. ಶಿಖಾ ಅನ್ನೋದು ಸ್ತ್ರೀಲಿಂಗ ಶಬ್ದ, ಮತ್ತೆ ಶಿರಸ್ ಅನ್ನೋದು ನಪುಂಸಕಲಿಂಗ ಶಬ್ದ, ಹೃದಯ ಶಬ್ದ ನಪುಂಸಕಲಿಂಗ ಶಬ್ದ. ಹೀಗೆ ಬೇರೆ ಬೇರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಲ್ಲಾ ಥರದ ಶಬ್ದಗಳಿಂದಲೂ ಆತ ವಾಚ್ಯ ಅನ್ನೋದನ್ನು ಮುಚ್ಚಿಡುತ್ತದೆ. ಅಲ್ಲಿ ವಷಟ್ ಅಂತಿದೆ. ವರ್ತತೆ ಷಡ್ಗುಣತ್ವೇನ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. 6 ಗುಣಗಳಿಂದ ಕೂಡಿದವನು, ಆದ್ರಿಂದ ಆತನನ್ನೇ ವಷಟ್ ಅಂತ ಹೇಳ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ, ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಇತ್ಯಾದಿ ಷಡ್ಗುಣಗಳೇನಿವೆ, ಷಡ್ಗುಣಗಳಿಂದ ಇರುವವನಾದ್ರಿಂದ ಅವನು ವಷಟ್. ಇದು ವಷಟ್ ಶಬ್ದದ ಅರ್ಥ. ಮತ್ತೆ ಸ್ವಾಹ ಅಂತ ಶಬ್ದ ಇದೆ. ಸ್ವಾಹ ಶಬ್ದಕ್ಕೂ ಅನುವ್ಯಾಖ್ಯಾನದಲ್ಲೇ ಅರ್ಥ ಹೇಳಿದ್ದಾರೆ. ಸ್ವೀಯಂ ಸ್ವೀಕೃತೆ ಯಸ್ಮಾತ್. ಇದೆಲ್ಲದೂ ಅವನದ್ದೇ. ನಾವೇನು ನಮ್ಮದನ್ನೇನು ಭಗವಂತನಿಗೆ ಕೊಟ್ಟು ಅವನಿಗೆ ಉಪಕಾರ ಮಾಡ್ತಾ ಇಲ್ಲ. ನಮ್ಮದೇ ತನ್ನದೇ ಆದದ್ದನ್ನು ಅವನು ಸ್ವೀಕಾರ ಮಾಡ್ತಾನೆ. ಸ್ವ ಅಂದ್ರೆ ತನ್ನದು. ಅದನ್ನು ಆಹಾ ಅಂದ್ರೆ ಸ್ವೀಕಾರ ಮಾಡುವುದರಿಂದ ಆತನೇ ಸ್ವಾಹ. ನಮಃ ಅಂತಂದ್ರೆ ನಮಂತಿ ಅಸ್ಮಿನ್ ಸರ್ವೇ ಗುಣಾಹ. ಇದು ಅನುವ್ಯಾಖ್ಯಾನದಲ್ಲೇ ಬಂದಿದೆ. ಎಲ್ಲಾ ಗುಣಗಳು ಕೂಡ ಅವನಲ್ಲಿ ನೆಲೆ ಮಾಡಿಕೊಂಡು ಇವೆ. ಅಥವಾ ಮತ್ತೂ ಒಂದು ಅರ್ಥವನ್ನು ಅಲ್ಲೇ ವರ್ಣನೆ ಮಾಡಿದ್ದಾರೆ. ಬ್ರಹ್ಮರುದ್ರಾದಿ ದೇವತೆಗಳಲ್ಲೇ ಈತನ ಎದುರಿಗೆ ನಮಂತಿ, ನಮ್ರರಾಗ್ತಾರೆ, ಹಣೆ ಮಣಿತಾರೆ. ಅದಕ್ಕಾಗಿ ಕೂಡ ಆತ ನಮಃ. ಹೀಗೆ ಹೃದಯ ಶಬ್ದಕ್ಕೆ ನಮಃ ಶಬ್ದಕ್ಕೂ ಅರ್ಥ ನೋಡಬೇಕು. ಶಿರಸ್ ಶಬ್ದಕ್ಕೂ ಸ್ವಾಹ ಶಬ್ದಕ್ಕೂ ಅರ್ಥ ನೋಡಿದೆವು. ಶಿಖಾ ಶಬ್ದಕ್ಕೂ ವಷಟ್ ಶಬ್ದಕ್ಕೂ ಅರ್ಥ ನೋಡಿದೆವು. ಮುಂದೆ ಧೀಮಹಿ ಕವಚಾಯ ಹುಂ ಅಂತ. ಕವಚ ಅಂತಂದ್ರೆ ಧೀಮಹಿ ಅನ್ನೋ ವೇದ ಮಂತ್ರದ ಭಾಗವನ್ನು ನಾವು ಹೇಳಿ ಕವಚಾಯ ಹುಂ ಅಂತ 2 ಭುಜಗಳನ್ನ ಮುಟ್ಟಿಕೊಳ್ತೇವೆ. ಅಲ್ಲಿ ಕವಚ ಅಂತಂದ್ರೆ ಕವ ರಕ್ಷಣೆ ಇತ್ಯಪಿ. ಕವಚವೂ ಕೂಡ ಕವಚ ಅಂತ ಯಾಕೆ ಕರ್ಸ್ಕೊಂಡಿದೆ? ಯುದ್ಧದಲ್ಲಿ ಕವಚ ಹಾಕೊಳ್ಳೋದಿದೆಯಲ್ಲ, ಅದು ನಮ್ಮನ್ನು ರಕ್ಷಿಸ್ತದೆ. ಆದ್ರಿಂದ ಅದನ್ನ ಕವಚ ಅಂತ ವರ್ಣಿಸ್ತಾರೆ. ಭಗವಂತನು ಕೂಡ ತನ್ನ ಭಕ್ತರನ್ನು ರಕ್ಷಿಸುವುದರಿಂದ ಅವನೇ ಕವಚ. ಹುಂ ಇವೆಲ್ಲವೂ ಕೂಡ ಭಗವಂತನಿಗೆ ಭಕ್ತಿ, ಗೌರವ ಇತ್ಯಾದಿಗಳನ್ನು ತೋರಿಸುವಂತ ಶಬ್ದಗಳು. ಹುಂ ಅನ್ನೋ ಶಬ್ದಕ್ಕೂ ಕೂಡ ಹೀಗರ್ಥ ಹೇಳಬೇಕು. ಅನುವ್ಯಾಖ್ಯಾನದಲ್ಲಿಯೇ ಹುಂ ಅನ್ನೋದರ ಅರ್ಥವನ್ನು ಹೀಗೆ ಹೇಳ್ತಾರೆ. ಹುತಮಸ್ಮಿನ್ ಜಗದ್ಯತಃ. ಜಗತ್ತೆಲ್ಲವೂ ಕೂಡ ಈತನಲ್ಲಿಯೇ ಆಹುತಿ ರೂಪದಿಂದ ಕೊಡಲ್ಪಡ್ತದೆ. ಅದನ್ನ ಅವನು ಸ್ವೀಕಾರ ಮಾಡ್ತಾನೆ. ಹೀಗೆ ಹೂ ದಾನಾದಾನಯೋಹ, ಅದು ಅವನಿಗೆ ಕೊಡಲ್ಪಟ್ಟಿದೆ ಜಗತ್ತೆಲ್ಲವೂ ಯಜ್ಞಾದಿಗಳ ಮೂಲಕ. ಅದನ್ನು ಹೂ ದಾನ ಕೊಡುವುದು ಅಂತ ಅರ್ಥ. ಆ ಹೂ ಧಾತುವಿಗೆ ಮುಂದೆ ಮ ಪ್ರತ್ಯಯ ಬಂದು ಹುಂ ಅಂತಾಗಿದೆ. ತ ಪ್ರತ್ಯಯ ಬಂದ್ರೆ ಹುತ ಅಂತ ಆಗ್ತದೆ. ಹುತ ಅಂದ್ರೂ ಹುಂ ಅಂದ್ರೂ ಒಂದೇ. ಹುತಮಸ್ಮಿನ್, ಇವನಲ್ಲಿಯೇ ಎಲ್ಲವೂ ಕೂಡ ಹೋಮಿಸಲ್ಪಟ್ಟಿದೆ, ಭಗವಂತನಲ್ಲಿಯೇ ಹೋಮಿಸಲ್ಪಟ್ಟಿದೆ ಅಂತ ಅದರ ತಾತ್ಪರ್ಯ ಹುಂ ಅನ್ನೋದಕ್ಕೆ. ಮುಂದೆ ಧಿಯೋಯೋನಃ ನೇತ್ರಾಭ್ಯಾಂ ವೌಷಟ್. ಧಿಯೋಯೋನಃ ಅಂತ ಅನ್ನೋ ವೇದ ಮಂತ್ರದ ಭಾಗವನ್ನು ಹೇಳಿ 2 ನೇತ್ರಗಳಲ್ಲಿ ಮುಟ್ಟಿ ವೌಷಟ್ ಅಂತ ಹೇಳಬೇಕು. ಅದು ಕೂಡ ವಷಟ್, ವೌಷಟ್ ಇತ್ಯಾದಿಗಳಿದ್ದಂತೆ. ವಷಟ್ ಅಂದ್ರೂ ವೌಷಟ್ ಅಂದ್ರೂ ಅರ್ಥ ಒಂದೇ. ಷಡ್ಗುಣ ಪೂರ್ಣ ಅಂತಾನೆ ಅರ್ಥ. ಅದೆರಡು ಅನುವ್ಯಾಖ್ಯಾನದಲ್ಲಿ ವಷಟ್ ಮತ್ತು ವೌಷಟ್ ಶಬ್ದಗಳ ಅರ್ಥ ಬಂದಿದೆ. ನಿರ್ವಚನ ಒಂದು ಸ್ವಲ್ಪ ಬೇರೆ ರೀತಿಯಾಗಿದೆ ಅಷ್ಟೇ. ವಷಟ್ ಮತ್ತು ವೌಷಟ್ ಶಬ್ದಗಳಿಗೆ ಷಡ್ಗುಣ ಪೂರ್ಣ ಅಂತ ಸಮಾನವಾದ ಅರ್ಥ. ಅಲ್ಲಿ ನೇತ್ರ ಅನ್ನೋ ಶಬ್ದ ಬಂದಿದೆ. ಅದಕ್ಕೆ ಹೀಗೆ ಅರ್ಥ ನೋಡೋಣ. ನೇತ್ರ ಶಬ್ದಕ್ಕೆ ಆಚಾರ್ಯರಲ್ಲಿ ಅರ್ಥ ಹೇಳಿದ್ದು ನನಗೆ ನೆನಪಿಗೆ ಬಂದಿಲ್ಲ. ಆದರೂ ಆಚಾರ್ಯರಿಗೆ ಸಮ್ಮತವಾದ ಒಂದು ನಿಷ್ಪತ್ತಿಯನ್ನು ನಾವು ಹೀಗೆ ಊಹಿಸಬಹುದು. ಇವತ್ತಿನ ವ್ಯಾಕರಣದಲ್ಲಿ ನೇತ್ರ ಅಂದ್ರೆ ಕಣ್ಣು. ಯಾಕೆಂದ್ರೆ ಕಣ್ಣು ನಮಗೆ ವಿಷಯವನ್ನ ತಂದು ಮುಟ್ಟಿಸ್ತದೆ. ಎಲ್ಲಿಯೇ ಇರುವಂತಹ ವಿಷಯವನ್ನು ನಾವು ಕಣ್ಣು ಹಾಯಿಸಿದ್ರೆ ಅದು ಕಣ್ಣು ನಮಗೆ ಆ ಜ್ಞಾನವನ್ನು ಕೊಡುವುದರಿಂದ ನಯತಿ, ವಿಷಯವನ್ನು ತರುತ್ತದೆ ನಮ್ಮ ಕಡೆಗೆ. ಆದ್ರಿಂದ ನೀನ್ ಧಾತುವಿಗೆ ಸ್ಟ್ರನ್ ಅಂತ ಪ್ರತ್ಯಯ ಬಂದು ನೇತ್ರ ಅಂತ ಶಬ್ದ ನಿಷ್ಪನ್ನ ಆಗಿದೆ ಅಂತ ಹೇಳ್ತಾರೆ. ಸ್ಟ್ರನ್ ಅನ್ನೋ ಪ್ರತ್ಯಯ ಆಚಾರ್ಯರಿಗೆ ಸ್ಟ್ರನ್
ಥನ್ ಕಥನ್ ಇತ್ಯಾದಿ ಪ್ರತ್ಯಯಗಳು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಆದ್ರಿಂದ ತ್ರ ಅನ್ನೋ ಅಲ್ಲಿ ಶಬ್ದಕ್ಕೂ ಕೂಡ ಒಂದು ಸಾರ್ಥಕತೆಯನ್ನು ನಾವು ಹೇಳಬೇಕು. ನಯತಿ ತ್ರಾಯತಿ ಚ, ಗಾಯತ್ರಿ ಅನ್ನೋ ಅಲ್ಲಿ ಗಾಯತ್ರಿ ಶಬ್ದಕ್ಕೆ ಆಚಾರ್ಯ ಅರ್ಥ ಹೇಳಿದ್ದಾರೆ. ಮತ್ತೆ ಅದು ಛಾಂದೋಗ್ಯ ಉಪನಿಷತ್ನಲ್ಲೇ ಅರ್ಥ ಬಂದಿದೆ. ಗಾಯತಿ ತ್ರಾಯತಿ ಚ, ಭಗವಂತ ತಾನೇ ಹಾಡ್ತಾನೆ ಮತ್ತೆ ತಾನು ಭಕ್ತರನ್ನು ರಕ್ಷಿಸ್ತಾನೆ ಕೂಡ. ಹೀಗಿರುವುದರಿಂದ ಅವನು ಗಾಯತ್ರಿ. ಅದರಂತೆ ನೇತ್ರನೂ ಕೂಡ ನಯತಿ, ಭಕ್ತರನ್ನ ಅವನೇ ಮುನ್ನಡೆಸ್ತಾನೆ, ನೇತಾಂ. ಮತ್ತೆ ತ್ರಾಯತಿ ಅಂದ್ರೆ ರಕ್ಷಿಸ್ತಾನೆ ಕೂಡ. ಆದ್ರಿಂದ ಅವನೇ ನೇತ್ರ. ಎರಡು ಕಣ್ಣುಗಳಲ್ಲಿ ಅವನೇ ಇದ್ದಾನೆ ಭಗವಂತ. ಎರಡು ಕಣ್ಣುಗಳಲ್ಲಿ ಅವನೇ ಇದ್ದು ನಮ್ಗೆ ಏನನ್ನು ತೋರಿಸ್ಬೇಕು ಅದನ್ನೆಲ್ಲ ತೋರಿಸಿ ನಮ್ಮನ್ನು ಮುನ್ನಡೆಸ್ತಾನೆ ಮತ್ತೆ ನಮ್ಮನ್ನು ರಕ್ಷಿಸ್ತಾನೆ ಕೂಡ. ಇದನ್ನ ನಾವು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಭಾಷ್ಯದಲ್ಲಿ ಬಂದದನ್ನು ನೆನಪು ಮಾಡ್ಕೊಳ್ಬೇಕು. ತುಂಬಾ ಸುಂದರವಾದಂತಹ ಮಾತದು. ದೃಷ್ಟ್ಯಾ ವಾಚಾಚ ರಕ್ಷತಿ ಅಂತ. ಈ ಭಗವಂತನ ಭೂಹು ಭುವಃ ಸ್ವಹ ಇತ್ಯಾದಿ ಶಬ್ದಗಳಿವೆ ಅಲ್ಲ, ಅವೆಲ್ಲ ಭಗವಂತನ ಹೇಗೆ ಹೇಳ್ತವೆ ಅಂತ ವರ್ಣನೆ ಮಾಡಿದಂತಹ ಒಂದು ಪ್ರಸಂಗ ಅಲ್ಲಿದೆ. ಭಗವಂತನ ತಲೆಗೆ ಭೂಹು ಅಂತ ಹೆಸರು. ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ. ಭಗವಂತನ ತಲೆಗೆ ಭೂ ಅಂತ ಹೆಸರು. ಭುವಃ ಅಂತ ಎರಡು ತೋಳುಗಳಿಗೆ ಹೆಸರು, ಸುವಹ ಅಂತ ಎರಡು ಪಾದಗಳಿಗೆ ಹೆಸರು ಅಂತಿದೆ. ಭೂಹು ಅನ್ನುವುದು ಅವನ ತಲೆಗೆ, ಅವನ ಶಿರಸ್ಸಿಗೆ ಹೇಗೆ ಹೆಸರು ಅಂದ್ರೆ, ಭೂ ಅಂದ್ರೆ ತಸ್ಯ ವಿಷ್ಣು ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ. ಭಾವನಂ ರಕ್ಷಣಂ ಪ್ರೋಕ್ತಂ. ಭಾವನ ಅಂದ್ರೆ ರಕ್ಷಿಸುವುದು. ಭಗವಂತ ಹೇಗೆ ರಕ್ಷಿಸ್ತಾನೆ ಅಂದ್ರೆ ದೃಷ್ಟ್ಯಾ ವಾಚಾಚ ರಕ್ಷತೆ. ಮೊದಲು ಕಣ್ಗಳ ಮೂಲಕ ರಕ್ಷಿಸ್ತಾನೆ. ತನ್ನ ಕಣ್ಗಳ ಮೂಲಕ, ತನ್ನ ಕಣ್ಣೋಟವನ್ನು ನಮಗೆ ಕೊಡುವ ಮೂಲಕ, ಕೃಪಾ ಕಟಾಕ್ಷವನ್ನು ನಮ್ಮ ಕಡೆ ಹರಿಸುವ ಮೂಲಕ ನಮ್ಮನ್ನು ರಕ್ಷಿಸ್ತಾನೆ. ಮತ್ತೆ ನಮ್ಮ ಕಣ್ಗಳೊಳಗಿದ್ದೂ ರಕ್ಷಿಸ್ತಾನೆ. ಮತ್ತೆ ವಾಚಾಚ, ಶಾಸ್ತ್ರಗಳ ಮೂಲಕವೂ ನಮ್ಮನ್ನು ರಕ್ಷಿಸ್ತಾನೆ. ಈ ಶಾಸ್ತ್ರ ಅಂತನೋದು ಒಂದು ಕಣ್ಣಿದ್ದಂತೆ ಮನುಷ್ಯನಿಗೆ. ಈ ಕಣ್ಣು, ಹೊರಗಿನ ಕಣ್ಣು ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ, ಶಾಸ್ತ್ರವೆಂಬ ಕಣ್ಣು ಯಾವತ್ತೂ ಕೂಡ ಮನುಷ್ಯನಿಗೆ ಬೇಕೇ ಬೇಕು. ಶಾಸ್ತ್ರವೆಂಬ ಕಣ್ಣಿನಿಂದಲೇ ಎಲ್ಲವನ್ನೂ ನೋಡಬೇಕು ಅಂತ ಪ್ರಾಚೀನರು ಹೇಳ್ತಿರ್ತಾರೆ. ಹೀಗೆ ಈ ಶಾಸ್ತ್ರವೆಂಬ ಕಣ್ಣಿನ ಮೂಲಕ ಮತ್ತೆ ತನ್ನ ಕೃಪಾ ಕಟಾಕ್ಷದ ಮೂಲಕ ನಮ್ಮನ್ನ ರಕ್ಷಿಸುವವನು, ಮುನ್ನಡೆಸುವವನು. ಆ ಕಾರಣಕ್ಕಾಗಿ ಅವನನ್ನ ನೇತ್ರ ಅಂತ ಹೇಳ್ತಾರೆ. ವಷಟ್ ಅನ್ನುವ ಶಬ್ದದ ಅರ್ಥವನ್ನು ನೋಡಿದ್ದೇವೆ. ಪ್ರಚೋದಯಾತ್ ಅಸ್ತ್ರಾಯ ಫಟ್ ಅಂತ ಕೊನೆಯದು. ಅಸ್ತ್ರ ಅನ್ನೋ ಶಬ್ದಕ್ಕೂ ಕೂಡ ಅಸ್ಯತೆ ಇತಿ ಅಸ್ತ್ರಂ. ನಾವೀಗ ಬಾಣ ಮೊದಲಾದ ಅಸ್ತ್ರಗಳಿಗೆ ಅಸ್ತ್ರ ಅಂತ ಯಾಕೆ ಕರಿತೀವಿ ಅಂದ್ರೆ ಶತ್ರುಗಳ ಮೇಲೆ ಅದು ಪ್ರಯೋಗಿಸಲ್ಪಡ್ತದೆ. ಆ ಕಾರಣಕ್ಕಾಗಿ ಆ ಅಸ್ತ್ರಗಳನ್ನು ನಾವು ಅಸ್ತ್ರ ಅಂತ ಹೇಳ್ತೇವೆ. ಭಗವಂತನೂ ಕೂಡ ನಮ್ಮ ಹೃದಯದಲ್ಲಿ ಇರಿಸಲ್ಪಡ್ತಾನೆ. ಅಸ್ಯತೆ ಅಂದ್ರೆ ಬಿಸಾಕುವುದು ಅಂತ ಅರ್ಥ ಅಲ್ಲ, ಇರಿಸುವುದು, ಸ್ಥಿರವಾಗಿ ಇರಿಸುವುದು. ಮತ್ತೆ ತ್ರ ಅಂತಿದೆ ಅಲ್ಲಿ. ತ್ರ ಅನ್ನುವುದು ಕೂಡ ವ್ಯರ್ಥವಾದ ಪ್ರತ್ಯಯ ಅಲ್ಲ ಆಚಾರ್ಯಕ್ಕೆ ಸಮ್ಮತವಾದ ಅರ್ಥದಲ್ಲಿ. ಆಚಾರ್ಯಕ್ಕೆ ನಿಷ್ಪತ್ತಿ ಹೇಳದೇ ಇರಬಹುದು, ಹೀಗೆ ನಾವು ಊಹೆ ಮಾಡಬಹುದು. ಆಸ್ತೆ ತ್ರಾತಿಚ ಇತಿ ಅಸ್ತ್ರಂ. ಆಸ್ತೆ, ಅಸ್ಯತೆ ಇರಿಸಲ್ಪಡ್ತಾನೆ ಅಂತ ಬೇಡ, ಆಸ್ತೆ ತಾನೇ ಇದ್ದಾನೆ ನಮ್ಮ ಹೃದಯದೊಳಗೆ. ಮತ್ತೆ ತ್ರಾತಿ, ನಮ್ಮ ಒಳಗೆ ಇದ್ದು ನಮ್ಮನ್ನು ರಕ್ಷಿಸ್ತಾನೆ. ಇದು ಸುಂದರವಾದಂತಹ ಅರ್ಥ, ಆಚಾರ್ಯಗೆ ಖಂಡಿತವಾಗಿಯೂ ಸಮ್ಮತ ಆಗಬಹುದಾದ ಅರ್ಥ ಇದು. ಹೀಗೆ ಆಸ್ತೆ ನಮ್ಮ ಹೃದಯದಲ್ಲಿ ಇದ್ದಾನೆ, ಹೃದಯೇಶ ಆತ್ಮ. ಮತ್ತೆ ತ್ರಾತಿಚ, ಆದ್ರಿಂದ ಅವನೇ ಅಸ್ತ್ರ. ಅಂಥ ಅಸ್ತ್ರ ಶಬ್ದವಾಚ್ಯವಾದ ಭಗವಂತನಿಗೆ ಫಟ್. ಅದಕ್ಕೂ ಅನುವ್ಯಾಖ್ಯಾನದಲ್ಲಿ ಫಟ್ ಅನ್ನೋ ಶಬ್ದಕ್ಕೂ ಕೂಡ ಸ್ಫುಟತ್ವಾತ್ ಫಡಿತಿ ಪ್ರೋಕ್ತ ಅಂತ ಅರ್ಥ ಹೇಳಿದ್ದಾರೆ. ಸ್ಫುಟ ಆದ್ರಿಂದ ಭಗವಂತ ಸ್ಪಷ್ಟನಾಗಿರುವುದರಿಂದ, ಅವನಿಗೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವುದರಿಂದ ಆತನೇ ಫಟ್ ಅಂತ ಹೀಗೆ ವಾಚ್ಯನಾಗಿದ್ದಾನೆ. ಈ ಯಾವ್ಯಾವ ಭಕ್ತರು ಎಷ್ಟೆಷ್ಟು ಶಾಸ್ತ್ರಗಳನ್ನು ಓದ್ತಾರೋ ಅಷ್ಟಷ್ಟು ರೀತಿಯಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆತ ನಮಗೆ ಸ್ಪಷ್ಟ. ಪೂರ್ಣವಾಗಿ ಸ್ಪಷ್ಟ ಅಲ್ಲದೇ ಇರಬಹುದು, ಆದರೂ ಆತ ನಮ್ಮ ದೃಷ್ಟಿಗೆ ಸ್ಪಷ್ಟನೆ. ಅದರಿಂದ ಅವನೇ ಫಟ್. ಹೀಗೆ ಅಂಗನ್ಯಾಸವನ್ನ ಮಾಡಬೇಕು ಗಾಯತ್ರಿ ಜಪಕ್ಕಿಂತ ಭಾವಿಯಾಗಿ. ಅದರ ವಿವರ ಇದು.